ನೋಡಿ, ನಾವು ಇಷ್ಟೊತ್ತು ಮಾತಾಡೋ ಸಂದರ್ಭದಲ್ಲಿ ನಿಮ್ಮಪ್ಪ ಮತ್ತು ನಿಮ್ಮಮ್ಮ ತುಂಬಾ ಖುಷಿ ಪಡ್ತಾ ಇದ್ರು. ವಿಶ್ವಕಪ್ ಗೆದ್ದಾಗ ಆ ಫೋನ್ ಬಂತು, ಏನ್ ಮಾತಾಡೋದು? ಅದೇ ಬಹಳ ಖುಷಿ ಆದ್ರು ಸರ್, ಎಮೋಷನಲ್ ಆಗಿದ್ರು ಜಾಸ್ತಿ. ಏನು ಅವ್ರ ಅಂದ್ರೆ ಎಮೋಷನಲ್ ಆಗಿ ಮೂಮೆಂಟ್ ಅಂದ್ರೆ ಬಹಳ ಖುಷಿ ಆಗಿದ್ರು. ಬಟ್ ಜಾಸ್ತಿ ಏನು ಎಕ್ಸ್ಪೈರ್ ಮಾಡಕ್ ಹೋಗಿಲ್ಲ. ಡೈರೆಕ್ಟ್ ಆಗಿ ಅದೇ ಏರ್ಪೋರ್ಟ್ ಬಂದಾಗ ತಂದೆ ತಪ್ಕೊಂಡು ಆಮೇಲೆ ತಾಯಿ ಕೂಡ ಸ್ವೀಟ್ ತಿನ್ಸಿದ್ರು. ಅದಾದ್ಮೇಲೆ ಎಲ್ಲ ಅಲ್ಲಿ ಯೂತ್ ಆಫೀಸಿಂದ ಎಲ್ಲ ಬಂದಿರೋದ್ರಿಂದ ಜಾಸ್ತಿ ಅಂದ್ರೆ ನಾವು ಕಮ್ಯುನಿಕೇಟ್ ಮಾಡಕ್ ಬಿಡ್ಲಿಲ್ಲ. ನೆಕ್ಸ್ಟ್ ಹಂಗೆ ತಂದೆ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಅವರೆಲ್ಲ ಸ್ವೀಟ್ ಕೊಟ್ಟು ಅಲ್ಲೇನೆ ಹಾರ ಎಲ್ಲ ಹಾಕಿ ವೆಲ್ಕಮ್ ಮಾಡಿದ್ರು. ಅದೊಂದು ಸ್ವಲ್ಪ ಬಹಳ ಖುಷಿ. ನಾನು ಬರ್ತಾ ಇದ್ದಂತ ನೋಡ್ತಾ ಇದ್ದೆ, ಎಲ್ಲ ಬ್ಯಾನರ್ಗಳು, ಫ್ಲೆಕ್ಸ್ ಗಳೆಲ್ಲ ಇದೆ. ಮತ್ತೆ ಇಲ್ಲಿನ ನಿಮ್ಮ ಫ್ರೆಂಡ್ಸ್ ಬಗ್ಗೆ ನೋಡೋದಾದ್ರೆ ಫ್ರೆಂಡ್ಸ್ ಬಹಳ ಖುಷಿ ಆಯ್ತು ಸರ್. ಸಂಜೆ ರಾತ್ರಿ ಇಲ್ಲಿ 10:30 11 ಗಂಟೆವರೆಗೂ ಅದೇ ಸಂಜೆ ಮೇಡಮ್ ಫೋನ್ ಮಾಡ್ತಿದ್ರು, ನಿಮ್ಮ ಸೆಲೆಬ್ರೇಟ್ ಆಗ್ತಿತ್ತು. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ, ನನ್ಗೆ ಗೊತ್ತಿಲ್ಲ. ಯಾಕಂದ್ರೆ ಗ್ರೌಂಡ್ ಹತ್ರ ಬರೋದು ನಾನು ಯಾರಿಗೂ ಹೇಳಿರ್ಲಿಲ್ಲ. ಗ್ರೌಂಡ್ ಅಲ್ಲಿ ಫಂಕ್ಷನ್ ಆಯ್ತು, ಗ್ರೌಂಡ್ ಅಲ್ಲೆಲ್ಲ ನಮ್ಮ ಜೀಪಲ್ಲಿ ವಿಜಯನಗರ ಎಲ್ಲ ಒಂದು ರೌಂಡ್ ಓಡಿಸಿ ನಮ್ಮ ಮನೆಯ ಕೃಷ್ಣಪ್ಪ ಅವರು ಬಂದು ನನಗೆ ಸನ್ಮಾನ ಎಲ್ಲ ಮಾಡಿದ್ರು. ಅದಾದ್ಮೇಲೆ ಇಲ್ಲಿ ಮನೆ ಹತ್ರ ಫ್ರೆಂಡ್ಸು ಕಾರಲ್ಲಿ ಬಿಡ್ತೀವಿ ಅಂದ್ರೆ ನನಗೇನು ಗೊತ್ತಾಗ್ಲಿಲ್ಲ. ಯಾವತ್ತಿಲ್ದಿರೋರು ಅಲ್ಲೆಲ್ಲ ಊಟಕ್ಕೆ ಕರ್ಕೊಂಡೋದ್ರೆ ನಾನು ಇದ್ಯಾಕೆ ಸಡನ್ ಆಗಿ ಇಬ್ಬರೇ ಕರ್ಕೊಂಡು ಹೋಗ್ಯಾರೆ ಮಿಗ್ದವ್ರು ಎಲ್ಲಿ ಅಂದಾಗ, ಇಲ್ಲ ಅವ್ರು ಹೋಗ್ಬಿಟ್ರು, ಬಾ ನಾವು ಕರ್ಕೊಂಡು ಹೋಗ್ತೀವಿ, ನೀನ್ ಯಾಕೆ ಬೈಕಲ್ಲಿ ಅಂತ ಹೇಳ್ಬಿಟ್ಟು ಕಾರಲ್ಲಿ ಕರ್ಕೊಂಡ್ಬಂದ್ವಿ ಅಂತ. ಸೊ ಮನೆ ಹತ್ರ ಬಂದಾಗ ಗೊತ್ತಾಯ್ತು, ಎಲ್ಲರೂ ಇಲ್ಲೇ ಸೇರಿದ್ರು. ಆಕ್ಚುಲಿ ನಾನು ಅಂದ್ರೆ ಯೂಶಲಿ ಹುಡುಗರಿಗೂ ಗೊತ್ತು, ಫ್ರೆಂಡ್ಶಿಪ್ ಸ್ಪೋರ್ಟ್ಸ್ಗೋಸ್ಕರ ನಾನು ಎಲ್ಲರೂ ದೂರ ಇಟ್ಟಿದ್ದೆ, ಯಾರ ಹತ್ರ ಕ್ಲೋಸ್ ಇರ್ಲಿಲ್ಲ. ಬಟ್ ನಾನು ಸ್ಪೋರ್ಟ್ಸ್ನ ಪ್ರತಿಯೊಬ್ಬರು ಎಂಜಾಯ್ ಮಾಡಿದ್ದಾರೆ, ಸ್ಕ್ರೀನಲ್ಲಿ ಹಾಕೊಂಡು ನೋಡಿದ್ದಾರೆ. ಆಮೇಲೆ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾರೆ ಸ್ಕ್ರೀನ್ ಹೋಮ್, ಅಲ್ಲೆಲ್ಲಾನು ಪ್ರೆಸೆಂಟೇಷನ್ ಎಲ್ಲ ಹಾಕೊಂಡು ನೋಡಿದ್ದಾರೆ. ಪ್ರತಿಯೊಬ್ಬರು ಹುಡುಗರು ನೆನ್ನೆ ನನ್ನ ಫ್ರೆಂಡ್ಸ್ ಎಲ್ಲ ಒಂದು 50-60 ಜನ ಫುಲ್ ಎಲ್ಲರೂ ಬಂದಿದ್ರು. ಇನ್ನೂ ಇದ್ದಾರೆ ಚಾಮರಾಜಪೇಟೆಯಲ್ಲಿ ಬರೋರು, ಅವ್ರಿಗೆ ಅಲ್ಲಿಗೆ ಇನ್ವೈಟ್ ಮಾಡಿದ್ದಾರೆ. ನಾನು ಅಲ್ಲೇ ಬರ್ತೀನಿ, ನೀವೇನು ಬರಬೇಡಿ ಅಂತಾನು ಅಂದೆ. ನಾನು ಅದೇ ಸ್ನೇಹಿತರೆಲ್ಲ ಬಂದು ಇದು ಒಂದು ಗಿಫ್ಟ್ ಕೊಟ್ಟರು, ದೊಡ್ಡ ಫೋಟೋ ಕೊಟ್ಟಿದ್ದಾರೆ. ಅದೆಲ್ಲ ಬಹಳ ಖುಷಿ ಆಯ್ತು. ಪರ್ಸ್ನಲಿ ಅಂದ್ರೆ ಸ್ನೇಹಿತರು ನಂದು ಸಕ್ಸಸ್ನ ಯಾವಾಗ ನನ್ನ ಸ್ನೇಹಿತರು ಅವ್ರು ಎಂಜಾಯ್ ಮಾಡ್ತಾರೆ, ಅವಾಗ್ಲೇನೆ ಅದನ್ನ ರಿಯಲ್ ಸಕ್ಸಸ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅವಾಗ ನನಗೆ ಅವತ್ತು ಇವಾಗ ನೆನ್ನೆ ರಾತ್ರಿಗೆ ಅನಿಸ್ತು, ನಾನು ಸಾಧನೆ ಮಾಡಿದ್ದೀನಿ. ನನ್ನ ಸ್ನೇಹಿತರೆಲ್ಲ ಇಷ್ಟೊಂದು ಈ ರಾತ್ರಿ ಬಂದು ಕೂಡ ಇದ್ದಾರೆ, ನನ್ನ ಜೊತೆಗೆ ನಿಂತಿದ್ದಾರೆ ಅಂತ ಹೇಳಿದ್ರೆ ಅವರೇ ಖುಷಿ ಪಟ್ಟಿದ್ದಾರೆ, ಅಂದ್ರೆ ತಲುಪಿದೆ ಅಂತ ಅರ್ಥ ಅಂತೇಳಿ ಬಹಳ ಖುಷಿ ಆಯ್ತು.